ಸುಮ್ಮನಿದ್ರು ಇರ್ಬೋದಾಗಿತ್ತತ್ತ. ಸುಮ್ಮನೆ ಅವಳು ತಂದು ತೋರಿಸ್ಕೊಂಡು ತಗೊಂಡೋಗಾಳು. ಅದೇನೇನು ನಾವೇನು ನೋಡ್ದೆ ಇಟ್ಕೇನೆ ಏನೂ ಆಗ್ತಿರ್ಲಿಲ್ಲ. ನೀನು ಹೋಗಿ ಹೋಗಿ ಅದನ್ನ ಇಸ್ಕೊಂಡು ಬೆಂಕಿ ಇಕ್ಕಿದೀಯ. ಏ ಹೋಗು, ನೀನು ಇದ್ದಿದ್ದು ಎಡವಟ್ಟು. ಏ ಬಿಡತ್ತ ತಾಳಾಗ ಹೋದ್ರು ಹೋಗ್ಲಿ. ಇನ್ನು ಅಜ್ಜಿ ಅವಳೆಲ್ಲ ಇಲ್ಲೆಲ್ಲನೂ ಬೋರ್ಲಿಲ್ಲ ಮನೆ ಬಾಕ್ಲಕ್ಕೆ. ಇನ್ನು ಅಜ್ಜಿ ಇನ್ನು ಬಿಡ್ಕಂತೀನಿ ನೋಡು. ಇಲ್ಲ ಮನೆ ಬಾಕ್ಲಕ್ಕೆ ಬೋರ್ಲಿಲ್ಲ ಅವಳಿ ಮಂಡೆ. ಅಲ್ಲ, ಅದು ಬಿಲ್ಡಪ್ ಅಂಬದು ಗೊತ್ತೇ ಐತೆ ನಿನಗೆ. ಅದು ಸೀರೆನ ತೋರ್ಸಕ್ಕೆ ಬಂದೈತೆ. ತೋರ್ಸಕ್ಕೆ ಬಂದೈತೆ ಅಂದಮೇಲೆ ನೀನು ಯಾಕೆ ಅದನ್ನ ಒಟ್ಟು ಇದು ಮಾಡಕ್ಕೆ ಹೋದೆ? ಹೇಳು. ಅದು ಗೊತ್ತೈತೆ, ನೀನು ಸುಮ್ಮನೆನ ಇರಲಿಲ್ಲ. ಸುಮ್ಮನೆ ಉಂಡಂಗಲ್ಲ ತಿನ್ನಂಗಲ್ಲ 5,000 ರೂಪಾಯಿ ಇವಾಗ ಕಳ್ಕೊಂಡಂಗಾತ. ಏ ಬಿಡತ್ತ ಅವಳೇನೇನು ಬಿಲ್ಡಿಂಗ್ ಕಟ್ಟಲ್ಲ ತಾಳಾಗ ಹೋದ್ರು ಹೋಗ್ಲಿ ಅಂತ ಹೇಳಿಲ್ಲಿ. ನೀನು ಅದು ಯಾಕೆ ಹಂಗೆ ಆಡ್ತಿಯತ್ತ? ಅವಳು ಇಲ್ಲಿ ಓದ್ಕೊಬತ್ತಾಳೆ ನಿನ್ನ ಅಜ್ಜಿ. ಅವಳು ಯಾತಂತ ತಕ್ಕಂಬ್ಲಿ ಅವಳೊಂದು ಆಡ್ತಾಳೆ ನನ್ಗೆ. ಅವಳು ಅಮ್ಮನ ಬುದ್ಧಿನೇ ಇಷ್ಟ ಆಗಲ್ಲ. ನೀನು ಮಾಡೋ ಬದುಕಿಗೆ ಅವಳು ಒಂದೆಷ್ಟು ಸುಸ ಯಾರ್ದನ ಸಿಕ್ಕಿ ಸಾಕು ಅಂತ ಕಾಯ್ತಿರ್ತಾಳೆ. ಅಂತಂದ್ರೆ ನೀನು ಇಂಥದ್ದು ಮಾಡಿದ್ಯಾ ಅಂತಂದರೆ ಅವಳು ಬಿಡ್ತಾಳೆ. ಅವಳು ಬಿಡ ಅಂತ ಹೆಂಗೆ ಸಲ ಒಂದೆಷ್ಟು ಸಿಕ್ಕಿರ್ ಸಾಕಪ್ಪ ಅಂತ ಅಂತಿರ್ತಾಳೆ. ಅವಳಿಗಿಂತ ಒಂದು ಸಿರಿ. ಯಾವ್ದಾನ ಜಗಳ ಸಿಕ್ಕೈತೆ, ಯಾತನ ಇಂಥವು ಆಗೈತೆ ಅಂತಂದರೆ ಪಂಚಾಯತ್ಗೆ ಹಾಕ್ತೀನಿ, ಅವ್ರನ್ನ ಖಾಲಿ ಹಾಕ್ತೀನಿ, ಇವ್ರನ್ನ ಖಾಲಿ ಹಾಕ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅವಳಿಗೆ ಒಂಥರ ಖುಷಿ ಅಂತ ಮಾಡ್ಬೇಕಂದ್ರೆ ಅವಳಿಗೆ. ಏನು ಗಂಗಮ್ಮ ಯಾತ ಮಾತಾಡ್ತಾ ಇದ್ರ ನೀನು? ರಾಮ ಯಾತಿಲ್ಲ, ಸುಮ್ಮನೆ ನಾನು ಯಪ್ಪನ ಬೈತಾ ಇದ್ದಿ. ಉಣ್ಣಂಗಲ್ಲ ತಿನ್ನಂಗಲ್ಲ 5,000 ರೂಪಾಯಿ ದುಡ್ಡು ಈಗ ಜಬ್ಬ ಮಾಡೋಕ್ಕಾದ್ರೂ ಆಗೋದು. ಸುಮ್ಮನೆ ಎಲ್ಲನ ನೀನು ಸುಮ್ಮನೆ ಕಾಲದಲ್ಲಿ ಹಸಿರಕ್ಕೆ ಕಿತ್ತು ಬೆಂಕಿ ಇಕ್ಕಿ ನೋಡಿವತ್ತೆ ಅಂತ ಕೆಲಸ ಮಾಡಿದೆ ಅಂತ ನಾನು. ಅದಕ್ಕೆ ಮತ್ತೆ ರಾಜಮ್ಮ ಸರಿಯಾಗಿ ಉಗಳೋದು. ನೋಡು, ಅವಳು ಜಯಮ್ಮನ ನೋಡ್ಬಿಟ್ರೆ ನನಗೆ ಬೋಲ್ಸಿಟ್ ಬರುತ್ತೆ ಕಣ್ ರಾಜಮ್ಮ. ಇವಾಗ ಯಾಕೆ ಬೋಲ್ಸಿಟ್ ಬರುತ್ತೆ? ಕಣರಾಮ, ಅವಳು ಹಂಗೇನೆ. ಅಯ್ಯೋ ನನ್ನ ಮೇಲೆ ಹಿಂಗೆ ಬಂದಿದ್ಲ ಅವಳು, ಒಳ್ಳೆಳಲ್ಲ. ಹಾಳಾಗೋಗ ನನ್ನ ಕಣ್ಣೆದ್ರಿಗೆ ಹಾಳಾಗೋಗ್ತಾಳ ಅವಳು. ಅಲ್ಲ ನೀನು ಯಾಕೆ ಕೊಡ್ತೀನಿ ಅಂದೆ? ಕೊಡಲ್ಲ ಅನ್ಬೇಕಾಯ್ತು. ಅದು 800 ರೂಪಾಯಿ ಸೀರೆ ಅಂತೆ. ಇಲ್ಲೆಲ್ಲ ಮಾತಾಡ್ತಿದ್ದಲ್ಲ, 800 ರೂಪಾಯಿ ಬಿಲ್ ಇತ್ತಂತೆ. 750 ಏನೋ ತಗೊಂಡವಂತೆ ಡಿಸ್ಕೌಂಟ್ ಆಗಿ 750 800 ರೂಪಾಯಿ ತಗೊಂಡವ್ರೆ. ಅದು 700 800 ರೂಪಾಯಿ ಸೀರೆನ ನೋಡಪ್ಪ 5,000 ರೂಪಾಯಿ ಇಸ್ಕೊಬಿಟ್ಲು. ಬಾಬಾ ಅವಳು ಸುಮ್ಮನೆ ಬಿಲ್ಡಪ್ಗೆ ಊರು ತುಂಬನ 5,000 ರೂಪಾಯಿ ರೇಷ್ಮೆ ಸೀರೆ ಅಂತ ಹೇಳ್ಕೊಂಡು ಓಡಾಡಿ ಅವಳಿ. ಸುಮ್ಮನೆ ಬಿಲ್ಡಪ್ ಕೊಡೋಕ್ಕೆ. ನಂತವು ಯಾರ್ಯಾರು ಹಂಗೆ ಅಂದ್ರು ಕಣ್ ರಾಜಮ್ಮ. 700 800 ರೂಪಾಯಿ ಸೀರೆನ 5,000 ರೂಪಾಯಿ ಸೀರೆ ಅಂತ ಹೇಳ್ಕೊಂಡು ಓಡಾಡಿ ನೋಡಿ. ನಿನ್ನ ಗಂಡಂತಾಗೆ 5,000 ರೂಪಾಯಿ ಕಿತ್ಕೊಬಿಟ್ಲು ಜಯಮ್ಮ ಅಂತೇಳಿ ಎಲ್ಲ ಯಾರ್ಯಾರ ಬೈಕ್ಯಾಮರ್ ನಂತವನೇ ಬಿಡ ತಳಗೋದ್ರು ಹೋಗ್ಲಿ ಅಂತ ಅಂದು. ಹಂಗಾದ್ರೆ ಹಂಗೇನು? ನನಗೆ ಗೊತ್ತಿರ್ಲಿಲ್ಲ ಕಣ್ರಾಜಮ್ಮ. ಕೊಂಡ್ರಮಣ 700 800 ರೂಪಾಯಿ ಸೀರೆ ಅಂತ. ಅದು 800 ರೂಪಾಯಿ ಏನೋ ಇತ್ತಂತೆ, 700 ರೂಪಾಯಿ ಏನೋ ಹಾಕ್ಕೊಟ್ಟವ್ರೆ ಡಿಸ್ಕೌಂಟ್ ಆಗಿ ಅಂತ ಹೇಳ್ತಿದ್ರು. ಅದನ್ನ ಊರಾಗೆಲ್ಲನ 5,000 ರೂಪಾಯಿ ರೇಷ್ಮೆ ಸೀರೆ ತಗೊಂಡಿದ್ನಿ ಅಂತ ತೋರಿಸ್ಕೊಂಡು ಓಡಾಡೋಳು. ಲಸ್ಮಕ್ನ ಅವತ್ತೊಂದಿನ ಅಲ್ಲಿ ಮಾತಾಡೋಳು ಅವಳು. ಆದ್ರೆ ಅವಳು ಯಾಕೆ ಹೇಳ್ಕೊಡಲ್ಲ ಅಂದ್ರೆ ಜೈನ್ ಬಿಟ್ಕೊಡಲ್ಲ ಅವಳು ಲಸ್ಮಕ್ಕ. ಲಸ್ಮಕ್ನ ನಿಂಗೆ ಜೈದಾರಲ್ಲ ಭಾರಿ ಇದ್ದಾರೆ. ಅವ್ರ ಎದುರಿಗೆ ಹೇಳ್ಬೇಕಾಗಲ್ಲ, ಓದ್ತಾ ಇದ್ದಾರೆ. ಇಲ್ಲಿಗೆ ಬಂದರೆ ಹಂಗೊಂದು ಯಾತನ ನೋಡಿ ಹಿಂಗೆ ಮೋಸ ಮಾಡಿ ಅವಳೆ ಅಂತ ಪಂಚಾಯತ್ಗೆ ಹಾಕ್ತೀನಿ ಇನ್ನಂತಾಡಿ. 5,000 ರೂಪಾಯಿ ದುಡ್ಡ, 5,000 ರೂಪಾಯಿ ರೇಷ್ಮೆ ಸೀರೆನ, ಅದು 800 ರೂಪಾಯಿ ಸೀರೆನ ಅಂತ ಹಾಕ್ತೀನಿ. ಇನ್ನು ದುಡ್ಡ ಅದು ನಾನು ವಾಪಸ್ ಇಸ್ಕೊಂಬ್ಲಿಲ್ಲ ಅಂದ್ರೆ ಕೇಳು, ಪಂಚಾಯತ್ಗೆ ಹಾಕ್ತೀನಿ. ಬೇಡ ಸುಮ್ಮನಿರಪ್ಪ, ತಾಳಾಗ ಹೋದ್ರು ಹೋಗ್ಲತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ? ಅವಳಂಗೆ ಆಡಿರ ಅವಳು ಒಳ್ಳೆಳಲ್ಲ ಅವಳು ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಅವಳಿಗಂತ ಸಿಕ್ಕಿರಿ. ಇನ್ನ ಸೀರಿ ನೀನು ಇನ್ನೊಂದ್ಸತಿ ಪಂಚಾಯತ್ಗೆ ಹಾಕ್ತೇನು ನಾನು ಹಾಕ್ತೀನಿ. ಅದು ಏನು ಮಾಡ್ತಾನೆ ನೋಡೋಣ. ಹಿಂಗೆ ಅಂತಾಳ ಅವಳು ಒಳ್ಳೆಳಲ್ಲ. ಅವಳು ಸಹವಾಸನೇ ಬೇಡ, ಸುಮ್ಮನೆ ಇರುವು ನಾಯಿ ಸಹವಾಸ. ಇಲ್ಲ ಕಣೆ ಗಂಗಮ್ಮ, ನಾನು ಸುಮ್ಕಿರಲ್ಲ. ನೀನೇನನ್ನು ನಾನು ಮಾತ್ರ ಸುಮ್ಕಿರಲ್ಲ. ನಾನು ಹಾಕಿದ್ದೆ ಕಣೆ. ಹಾಕ್ತೀನಿ. ಅದೇಲಿ ದೇವ್ರ ಮೇಲೆ ಪ್ರಮಾಣ ಮಾಡಲಿ ಅವಳು 700 800 ರೂಪಾಯಿ ಸೀರೆ ತಂದು 5,000 ರೂಪಾಯಿ ಅಂತ ಮತ್ತೆ ನನಗೆ ಸುಳ್ಳು ಹೇಳಿ 5,000 ರೂಪಾಯಿ ಇಸ್ಕೊಂಡವಳೆ ಅಂದರೆ ನೋಡೋಣ. ಅದಿಲ್ಲ ನಾನು ಕೂಲಿ ಮಾಡಿ ಇಕ್ಕೊಂಡಿರೋ ದುಡ್ಡು ಅದು. ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು 5,000 ರೂಪಾಯಿ ಇಸ್ಕೊಂಡ್ಲಲ್ಲ ಮನೆಯಾಳ ಮುಂಡಿ. ಬಿಡಲ್ಲ, ಪಂಚಾಯತ್ಗೆ ಹಾಕಿ ನಿನ್ನಂತಡಿ ಗೌಡ್ರ ಮುಂದೆ ಕರೆಸಿ, ಗೌಡ್ರೆ 5,000 ರೂಪಾಯಿ ದುಡ್ಡು ಇಸ್ಕೊಂಡಾಳೆ, ಅದು 800 ರೂಪಾಯಿ ಸೀರೆ ಬಿಲ್ ತೋರಿಸ್ರಿ ಅಂತ ಕೇಳ್ತೀನಿ ನಾನು. ದೇವ್ರ ಮೇಲೆ ಪ್ರಮಾಣ ಮಾಡಿಸ್ರಿ ಅಂತ ಹೇಳ್ತೀನಿ. ದೇವ್ರ ಮೇಲೆ ಕರ್ಕೊಂಡೋಗಿ ದುರ್ಗಮ್ಮಜ್ಜಿ ಮೇಲೆ ಪ್ರಮಾಣ ಮಾಡಿಸ್ತೀನಿ, ದುರ್ಗಮ್ಮನ ಮೇಲೆ. ಮತ್ತೆ ಬಿಡಬಾರ್ದು ಅಲ್ಲ. ಹಿಂಗೆ ಸುಳ್ಳು ಹೇಳಿ ಅವಳು ಹಿಂಗೆ ಮಾಡಿದಾಳೆ ಅಂತಂದ್ರೆ ಅದು ಹೆಂಗೆ ಬಿಡ್ತಾರೆ? ಗಂಗಮ್ಮ ಹಂಗೆ ಮಾತಾಡ್ತೀರಾ? ಯಾಕೆ ಮೀಟಿಂಗ್ ಮಾಡ್ತಾ ಇದ್ರು ನೀನು ರಾಜಮ್ಮ? ನೋಡಲ್ಲ ಸ್ಮಕ ಅಲ್ಲ, ಅಜ್ಜಯ್ಯಮ್ಮ 700 800 ರೂಪಾಯಿ ಸೀರೆ ತಂದು 5,000 ರೂಪಾಯಿ ಅಂತ ಹೇಳಿ ಊರು ತುಂಬ ಹೇಳ್ಕೊಂಡು ಓಡಾಡಿ ಪಂಚಾಯತ್ಗೆ ಹಾಕಿ 5,000 ರೂಪಾಯಿ ದುಡ್ಡು ಇಸ್ಕೊಂತಲ್ಲ, ಅದೇನು ಉದ್ಧಾರ ಆಗುತ್ತೆ? ಹಾಳಾಗೋಗುತ್ತೆ, ನನ್ನ ಕಣ್ಣಿದ್ರಿಗೆ ಹಾಳಾಗೋಗುತ್ತೆ. ನೋಡು ಅಲ್ಲ, ಇಂಥ ಮಾಡಬಾರ್ದು. ಅದಕ್ಕೆ ಮತ್ತೆ ನಮ್ಮ ರಾಜಮ್ಮನೂ ಸರಿಯಾಗಿ ಉಗಳೋದು. ನಮ್ಮ ಸಣ್ಣಿಂಗಜ್ಜಿನೂ ಅದಕ್ಕೆ ಮತ್ತೆ ಉಗಳೋದು. ಸಣ್ಣಿಂಗ ಕೈಗಾಗಲ್ಲ, ಜಯಮ್ಮನ್ ಕಂಡ್ರೆ ರಾಮುಗಾಗಲ್ಲ, ರಾಜಮ್ಮಗಾಗಲ್ಲ, ಎಲ್ಲರಿಗೂ ಆಗಲ್ಲ. ಒಂದು 5-6 ಜನ ಅವಳು ನೋಡಿದ್ರೆ ಆಗಲ್ಲ. ನಾವು ಈಗಳಪ್ಪ ಏನೋ ಮಾತಾಡೋದಂತೆ ಮಾತಾಡ್ತೀವಿ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕಣಪ್ಪ. ಪಂಚಾಯತ್ಗೆ ಹಾಕ್ತಾನಂತ ಹಾಕ್ಲೇಳು, ಹಾಕಿ ಇನ್ನೊಂದು ವಸೂಲಿ ಮಾಡ್ಕೊಂತಾನೆ. ಅಲ್ಲ ಯಾಕೆ ಬಿಡ್ಬೇಕು ಮತ್ತೆ ಅವಳಿಗೆ? ಹಿಂಗೆ ಮಾಡ್ಬಾರ್ದು ಕಣಿಲ್ಲ ಸ್ಮಕ. ಪಾಪ ಅವನು ಕೂಲಿ ಇಕ್ಕೊಂಡಿರೋ ದುಡ್ಡು ಅವಳಿಗೆ ಯಾಕೆ ಬಿಡಬೇಕು? ಎಲ್ಲ ಕರೆಕ್ಟಾಗೆ ತಕೊಂಬ್ಲಿ ಲಸ್ಮಕ. 700 800 ರೂಪಾಯಿ ಸೀರೆ ನಂತಾಗೂ ಯಾರ್ಯಾರು ಹಂಗೆ ಅಂದರು. ಹೌದೇನು? 700 800 ರೂಪಾಯಿ ಮತ್ತು ನಮ್ಮ ತಗೂ 5,000 ರೂಪಾಯಿ ಅಂತ ತೋರಿಸಿದ್ಲಮ್ಮ. ಅಂದರೆ
ನೋಡಿದ್ರಂತೆ 700-800 ರೂಪಾಯಿ ಅಂತ ನೀನೇ ಹೇಳ್ದಂತೆ ಘನವಾಗಿ 700-800 ರೂಪಾಯಿ ಸೀರೆನ ಊರಾಗೆಲ್ಲ ಘನವ ಬಿಲ್ ನೋಡ್ಯಾರ ಅದ್ರ ಬಿಲ್ಲೇ ಕಿತ್ತಾಕಿಲ್ಲ ಎಲ್ಲರೂ ನೋಡ್ಯಾವ್ರಿ 700-800 ರೂಪಾಯಿ ಸೀರೆನ 5,000 ರೂಪಾಯಿ ರೇಷ್ಮೆ ಸೀರೆ ಅಂತೇಳಿ ಊರೆಲ್ಲ ತೋರಿಸ್ಕೊಂಡು ಓಡಾಡ್ಯಾಳೆ ಅಂತ ಹೇಳಿ ಎಲ್ಲ ಆಡ್ಕ್ಯಮಾರು ನೋಡಮ್ಮ ಘನವಾಗಿ ನನ್ನ ಗಂಡು ಅಂತ 5,000 ರೂಪಾಯಿ ಇಸ್ಕೊಂಡವಳೆ ನನ್ನ ಗಂಡು ತಾಡಿ ಬಿಡಲ್ಲ ಅಂತಿರ್ ಪಂಚಾಯತ್ಗೆ ಹಾಕ್ನಿ ಅಂತಾನೆ ಅದೇನೇನು ಮಾಡ್ತಾನ ಗೊತ್ತಾಗುತ್ತೆ ನ್ಯಾಯ ರೀತಿಯಿಂದ ಇದ್ದು ಗೌಡ್ರ ತ ಕಲೆ ಹಾಕಿ ಇಸ್ಕೊಂಬತ್ ಕಲಿ ಅಷ್ಟೇನೆ ಏನು 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ ಯೋಸ್ ದಿನ ಕೂಲಿ ಮಾಡ್ಬೇಕು 5,000 ರೂಪಾಯಿಗೆ ಲಸ್ಮಕ್ಕ ನಮ್ಮಯ್ಯಪ್ಪ 500 ರೂಪಾಯಿ ಕೂಲಿ ಅಂತಂದ್ರು ಯೋಸ್ ಒಂದಿನ ಕೂಲಿ ಮಾಡಬೇಕು ಎಷ್ಟು ಕಷ್ಟ ಒಂದಿನ ಕೂಲಿ ಮಾಡೋದು ಎಷ್ಟು ಕಷ್ಟ ಏನೋ ಒಂದಿಟ್ಟು ಎಣ್ಣೆ ಪಣ್ಣೆ ಹಾಕ್ಯಂತಾರೆ ಅವಳು ಸೀರೆ ಪಾರಿ ಎಲ್ಲ ಇಲ್ಲಿ ಗೊತ್ಕೊಂಬತ್ತಾಳೆ ಅವ್ರೆ ಯಾಕಂದ್ರೆ ಎಣ್ಣೆ ಹಾಕ್ಯಂಡಾಗ್ಲೇನೇ ತಾಬತ್ತಾಳೆ ಜಯಮ್ಮ ಹೇಳತ್ತ ಮತ್ತೆ ತೋರ್ಬಾರ್ದಂತ ಸಮಯದಾಗೆ ಈಗ ಒಂದಿಟ್ಟು ಎಣ್ಣೆ ಹಾಕ್ಯಂಡಾಗ ನಾವು ಎಡ ಅಂದ್ರೆ ಅವ್ರು ಬಾಲ ಅಂತಾರೆ ಬಾಲ ಅಂದ್ರೆ ಎಡ ಅಂತಾರೆ ಅಂತ ಸಮಯದಾಗ ಸುಮ್ಮನೆ ಇದ್ದು ಬಿಡ್ಬೇಕು ಉಳಿ ಜಯಮ್ಗೆ ಹಾಕ್ಬಿದ್ದಿಲ್ಲ ಬಿಡತ್ತ ಹೋಗ್ತೀವಲ್ಲ ಇವಾಗ ಹಂಗೆ ಅಂತೀವಿ ಬಿಡಲ್ಲ ನಾನು ನಾಳೆ ನಾಡ್ದಾಗ ತಿರ್ಗಿ ಹಾಕ್ತೀನಿ ಇಲ್ಲ ಅಂದ್ರೆ ಇವತ್ತೇ ಆದರೂ ಹಾಕ್ಬೋದಿಲ್ಲ ನಾಳೆ ನಾಡ್ದಾಗಾದರೂ ಆಗ್ತದನು ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಹಂಗನ್ರಿ ಒಟ್ಟಿನಲ್ಲಿ ಇವಾಗ ಹೋದ್ರೆ ಅತ್ಲಾಗ ಹಂಗನ್ ಗಮ್ತೀನಿ ಹೇಳ್ರಮ್ಮ ಅತ್ಲಾಗ ಹೋಗ್ನಲ್ಲ ಗಮ್ತೀನಿ ಇದ್ದಾಳೆ ನೋಡಿ ಹೊರಗೆ ಕುಕ್ಕಂಡವಳೆ ನೆನ್ನೆಸ್ ಬೇರೆ ಬಿದ್ದಾಳೆ ತಿಂಗಡಿ ಮ್ಯಾಗ್ಲಿಂದಾನ ಆಗಬೇಕು ಹಂಗೆ ಆಗ್ಬೇಕು ಅವಳಿಗೆ ಎಲ್ಲ ಮುರ್ಕೊಂಡು ಹೋಗ್ಬೇಕು ಎದ್ದಳಕ್ಕೆ ಬರಬಾರ್ದು ನಾನು ಹಂಗೆ ಸಾಪ್ ಹಾಕಿದ್ದೀನಿ ಕಣ್ಣ ಅವಳಿಗೆ ನೀನು ನಾನು ಅಂದಿದ್ದೀನಿ ಅಂದರೆ ಹಂಗಿಂಗೆ ಅಂದಿಲ್ಲ ಚಂದಾಗಿ ಸಾಪ್ ಹಾಕಿದ್ದೀನಿ ಸರಿಯಾಗಿ ಅಂದಿದ್ನಿ ಸರಿಯಾಗಿ ಆಗ್ಬೇಕು ಅವಳಿಗೆ ಅಂತ ನೆನ್ನೆ ಎತ್ತಿಂಗಡಿ ಹೊಡಿಯಕ್ಕೆ ಹೋಗ ಬಸಪ್ಪನವ ಎತ್ತಿಂಗಡ್ಡಿ ಹಿಡ್ಕೊಂಡು ಹೊಡಿತೀನಿ ಅಂತ ಬಿಲ್ಡಪ್ ಕೊಟ್ಕೊಂಡು ತಣ ಗುಂಡೆ ಕೆಡವಿದ್ಲಂತಿ ಆಗ್ಬೇಕು ಕಾಲು ಓಡಾಡಕ್ಕೆ ಬರಬಾರ್ದು ಯಾತನ ತಗೊಂಡು ಊರು ತುಂಬ ಓಡಾಡಕ್ಕೆ ಬರಬಾರ್ದು ಯಾತನ ಒಂದು ರಬ್ಬರ್ ಶೆಂಪ್ ತಗೊಂಡು ಊರು ತುಂಬ ಓಡಾಡೋದು ಒಂದು ಪ್ಲಾಸ್ಟಿಕ್ಕಿನ ಡಬ್ಬಿ ತಗೊಂಡು ಊರು ತುಂಬ ಓಡಾಡೋದು ಬರೀ ಇಂಥವೇ ಇದ್ರದ್ದು ಬದುಕು ತಡಿ ಅದೇನಾಗುತ್ತೋ ಆಗಲಿ ನೋಡೇ ಬಿಡೋಣ ನಾನು ಬಿಡಲ್ಲ ತಡಿ ಖಾಲಿ ಹಾಕ್ತೀನಿ ನೋಡೋಣ ದೇವ್ರ ಸತ್ಯ ಇದ್ದರೆ ಸರಿಯಾಗಿ ಆಗುತ್ತೆ 700-800 ರೂಪಾಯಿ ಸೀರೆ ಅದು ನಾನು ಬಿಡಲ್ಲ ತಡಿ ತಿರ್ಗ ಏನು ಜಕ ವಾಸತ್ತೀನಿ ನೆನ್ನೆಸ್ ಬಿದ್ದಿರೋದು ವಾಸ ಆಗೈತೆ ನನಗೆಲ್ಲ ಅದೆಲ್ಲ ನೋವು ತಡಿಯಲ್ಲ ಬಿಡು ನೋವೆಲ್ಲ ನನಗೆಲ್ಲ ಏನಿರಲ್ಲ ಕಣ್ಲಸ್ಮಕ್ಕ ನಾನು ನೋಡೇ ನೋವು ಎದ್ರಿಕೊಂಡು ಓಡೋಗ್ಬಿಡ್ಬೇಕು ನಾನೇ ನೋವಿಗೆ ಎದ್ರಿಕೆಮಲ್ಲ ನೋವಿಲ್ಲ ಯಾತಿಲ್ಲ ಕಣೆ ನೋಡ ಇವತ್ತು ಚೆನ್ನಾಗಿದ್ಯಾ ನೆನ್ನೆ ಸಂಜೆನೆ ಬೋಲ್ ನೋವು ಅಂತಿದ್ದೆ ರಾತ್ರಿ ಬಂದಿದ್ನಲ್ಲ ಬೋಲ್ ಹಂಗೆ ಮಕ್ಕ ಸುಳಿಸ್ತಿದ್ದೆ ಇವಾಗ ಒಟ್ಟ ನೋವು ಕಮ್ಮಿ ಆಗೈತಿ ಅಲ್ಲ ಕಣೆ ಜೇಕಯ್ಯ ಅವನು ರಾಮ ತಿರ್ಗಿ ಪಂಚಾಯತ್ಗೆ ಹಾಕ್ನಿ ಅಂತಿದ್ದ ಪಂಚಾಯತ್ಗೆ ಯಾಕೆ ಮೇಕಕ್ಕೆ ಹಾಕ್ತಾನಂತ ತಿರ್ಗ ಅವನು ಯಾಕೆ ಹಾಕ್ತಾನಂತ ಪಂಚಾಯತ್ಗೆ ಅದು 5,000 ರೂಪಾಯಿ ರೇಷ್ಮೆ ಸೀರೆ ಅಲ್ಲ 5,000 ರೂಪಾಯಿ ಕೊಟ್ಟಂಗಾತು ಸುಮ್ಮನೆ ನಾನು ಕೂಲಿ ಮಾಡಿರೋ ದುಡ್ಡು ಕೊಟ್ಟಿದ್ನಿ ತಿರ್ಗಿ ಪಂಚಾಯತ್ಗೆ ಹಾಕ್ತೀನಿ ನಾನು ಬಿಡಲ್ಲ ತಿರ್ಗಿ ನನ್ನ ದುಡ್ಡು ನಾನು ವಸೂಲಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಿದ್ದಮ್ಮ ತಿರ್ಗಿ ಪಂಚಾಯತ್ಗೆ ಹಾಕ್ತೀನಿ ಅಂತ ಹೇಳ್ತಿದ್ದವು ಹಾಕ್ಲಿ ಹೇಳು ನಾನೇನು ಹೆದರಿಕೆಮಲ್ಲ ನಾನು ಯಾರಿಗೂ ಹೆದರಿಕೆಮಲ್ಲ ಅದೇನು ಮಾಡ್ತಾನೆ ಮಾಡಲಿ ನೋಡೋಣ ನನ್ನ ತಗವೆಲ್ಲ ನಡೆಯಲ್ಲ ಬಿಡು ಹಾಕ್ಲಿ ಹೇಳು ಅದೇ ಅದು 700-800 ರೂಪಾಯಿ ಸೀರೆ ಅಂತ ಬಿಲ್ ಇತ್ತಂತದ್ರಾಗೆ ಅದಕ್ಕೇನೆ ಎಲ್ಲನ ಅದು ರೇಷ್ಮೆ ಸೀರೆ ಎಲ್ಲ 500 ರೂಪಾಯಿ 5,000 ರೂಪಾಯಿ ಅಂತ ಹೇಳ್ತಾಳೆ ಅಂತ ಹೇಳೇವ್ರಿ ಅದಕ್ಕೆ ಅವನು ನಾನು ಇವಾಗ ಹಾಕ್ತೀನಿ ಪಂಚಾಯತಿಗೆ ಅಂತ ಕುಣಿಯಾನ ಅವ್ನು ರಾಮ ಕುಣಿಲೇ ಹೇಳು 100 ರೂಪಾಯಿ ಇರುತ್ತಮ್ಮ ಹಂಗಾರೆ 100 ರೂಪಾಯಿಗೆ 50 ರೂಪಾಯಿ ಇರುತ್ತಮ್ಮ ಅದ್ರ ಮೇಲೆ ಬಿಲ್ 10 ರೂಪಾಯಿ ಬರ್ದಿತ್ತು 60 ರೂಪಾಯಿ ಕೊಡ್ತಾರಾ ಸೀರೆನ ಇವಂದೊಂದು ಕತ್ತಿ ಅದೇನಾಗುತ್ತಾ ಆಗ್ಲಿ ಹಾಕ್ಲಿ ನೋಡೋಣ ಏನು ಎದುರಿಸ್ತಾನೆ ನನ್ನೇನು ನಾನು ಯಾವನಿಗೂ ಹೆದರಿಕೆಮಲ್ಲ ಅವ್ನು ನನಗೆ ಹೆದರಿಕೆಬೇಕು ನಾನು ಅವ್ನಿಗೆ ಹೆದರಿಕೆಮಲ್ಲ ನನ್ನ ಕೊಟ್ಟು ಬಂದರೆ ಅವ್ನಿಗೆ ಏನೋ ಗ್ರಾಚಾರ ಅವ್ನಿಗೆ ಯಾಕೆ ಟೈಮ್ ಸೇನಾಕಿಲ್ಲ ನೋಡಿದ್ರಲ್ಲ ವೀಕ್ಷಕರು ಇವ ರಾಮ ತಿರ್ಗಿ ಪಂಚಾಯತಿಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ ಹೇಳಿದ್ರೆ ನಮ್ಮ ಜೇಕ ಏನು ಹೆದರಿಕೆಮಲ್ಲ ಏನಾಗುತ್ತಾ ಆಗಲಿ ನೋಡೋಣ ಅಂತ ಹೇಳ್ತಾ ಇದ್ದಾಳೆ ಅವ್ನು ತಿರ್ಗ ನಾನು ಪಂಚಾಯತ್ಗೆ ಹಾಕ್ತೀನಿ ಬಿಡಲ್ಲ ನನಗೆ ಈ ರೀತಿ ಮೋಸ ಮಾಡಿದ್ದಾಳೆ 700-800 ರೂಪಾಯಿ ಸೀರೆನ 5,000 ರೂಪಾಯಿ ಅಂತ ದುಡ್ಡು ಇಸ್ಕೊಂಡವಳೆ ಅಂತ ಹೇಳಿ ಗೊತ್ತಾಗ್ಬಿಟ್ಟೈತೆ ಯಾರ ಹೇಳವ್ರೆ ಅದಕ್ಕೆ ಪಂಚಾಯತ್ಗೆ ಹಾಕ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏನಾಗುತ್ತಾ ಏನೋ ಗೊತ್ತಿಲ್ಲ ನೋಡ್ತಾ ಇರಿ ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು